ಓಂ ಸ್ವರ್ಣಾಕರ್ಷಣ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ಆ ಆಸೆ ಏನು? ನಾವು ಒಂದು ಮನೆ ಕಟ್ಕೋಬೇಕು. ಯಾಕೆಂತ ಹೇಳಿದ್ರೆ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತಕ್ಕಂಥ ಎಷ್ಟು ಗಾದೆ, ಎಷ್ಟು ಯಾಕೆಂದರೆ ಮದುವೆ ಮಾಡಿರ್ತಕ್ಕಂಥವನಿಗೆ, ಮನೆ ಕಟ್ಟಿರ್ತಕ್ಕಂಥ ಆ ವ್ಯಕ್ತಿಗೆ ಯಾವ ರೀತಿ ಎಷ್ಟು ಒಂದು ಶ್ರಮ ಇರುತ್ತೆ, ಕಷ್ಟ ಇರುತ್ತೆ. ನೀವು ಲೋನ್ ತಗೊಂಡು ಕಟ್ಬಿಟ್ರೂ ಕೂಡ ಶ್ರಮನೇ ಅಲ್ವಾ? ಹಾಗೆಯೇ ಇವತ್ತು ಮನೆ ಯೋಗ ಯಾರಿಗಿರುತ್ತೆ, ಮನೆ ಯೋಗವನ್ನು ನಾವು ಹೇಗೆ ಮಾಡಬೇಕು, ಅದಕ್ಕೆ ಪರಿಹಾರ ಏನು, ಜ್ಯೋತಿಷ್ಯ ರೀತಿಯಲ್ಲಿ ಮನೆ ಯೋಗ ಯಾವ ರೀತಿಯ ಯೋಗಗಳು. ಯಾಕೆಂದರೆ ಎಷ್ಟೋ ಜನ ಒಂದು ಬಾಡಿಗೆ ಮನೆಯಲ್ಲಿರ್ತಕ್ಕಂಥದ್ದು, ಅಪಾರ್ಟ್ಮೆಂಟಲ್ಲಿರ್ತಕ್ಕಂಥದ್ದು, ಮನೆಗೆ ಸತತವಾಗಿ ಪ್ರಯತ್ನ ಪಡ್ತಾನೇ ಇರ್ತಾರೆ. ಆದರೆ ಪೂರ್ವಿಕರ ಆಸ್ತಿ ಇದೆ, ದಂಡ್ಯ ಭೂಮಿ ಇದೆ, ಆದರೂ ಮನೆ ಕಟ್ಟೋಕ್ಕಾಗಲ್ಲ. ಅಂಥವರು ಸಹ ಎಷ್ಟೋ ಜನ ಅಪಾರ್ಟ್ಮೆಂಟ್ಗಳಲ್ಲಿರ್ತಾರೆ, ಬಾಡಿಗೆ ಮನೆಗಳಲ್ಲಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಕೆಲವರಿಗೆ ಏನಾಗುತ್ತೆ, ಎಷ್ಟು ಹಣವನ್ನು ಕೂಡಿಟ್ಟರೂ ಕೂಡ ಆ ಕೂಡಿಟ್ಟ ಹಣವನ್ನು ಮನೆ ಕಟ್ಕೊಳ್ಳೋಕ್ಕೆ ಉಪಯೋಗಿಸ್ಕೊಳ್ಳೋಕೆ ಕಡೆಗೆ ಆಗೋದೇ ಇಲ್ಲ. ಎಷ್ಟೋ ಜನ ಚೀಟಿಗಳು ಹಾಕ್ಕೊಳ್ಳೋದು, ಅಲ್ಲಿ ಒಂದು ಕಡೆ ಕೂಡಿಟ್ಕೊಳ್ತಕ್ಕಂಥದ್ದು, ಯಾರಿಗೋ ಕೊಟ್ಟಿಟ್ಟಿರ್ತಾರೆ. ಎಷ್ಟೇ ಮಾಡಿದ್ರೂ ಕೂಡ ಮನೆ ಕಟ್ಕೊಳ್ಳೋ ಯೋಗ ಇದೆಯಾ ಇಲ್ಲ ಅಂತಕ್ಕಂಥದ್ದನ್ನು ಒಂದು ಸಾರಿ ನಿಮ್ಮ ಜಾತಕ ಪರಿಶೀಲನೆಯನ್ನು ಮಾಡಿಸ್ಕೊಂಡಿದ್ದೇ ಆದರೆ ತುಂಬಾ ಒಳ್ಳೆಯದು. ಈಗ ಜಾತಕದಲ್ಲಿ ಮನೆ ಕಟ್ಕೊಳ್ಳೋಕ್ಕೆ ನಮಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಗ್ರಹಗಳು ಯಾವ ಗ್ರಹಗಳು? ಒಂದು ಕುಜಗ್ರಹ, ಇನ್ನೊಂದು ಶುಕ್ರ ಗ್ರಹ, ಮೂರನೇದು ಬುಧ ಗ್ರಹ. ಏನು? ಕುಜಗ್ರಹನ ಅನುಗ್ರಹ ಬೇಕೇ ಬೇಕು. ಕುಜನಿಗೆ ಅಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ, ಹಾಗೆ ಕುಜ ಅಂದರೆ ಮಂಗಳ. ಹಾಗಾಗಿ 4ನೇ ಮನೆಯ ಅಧಿಪತಿ, 4ನೇ ಮನೆಯನ್ನು ಯಾರು ನೋಡ್ತಾ ಇದ್ದಾರೆ, 4ನೇ ಮನೆಗೆ ದೃಷ್ಟಿ, 4ನೇ ಮನೆಯಲ್ಲಿರ್ತಕ್ಕಂಥ ಗ್ರಹಗಳ ಸ್ಥಿತಿಗತಿಗಳು, ಅದರ ಅಧಿಪತಿ ಎಲ್ಲಿದ್ದಾನೆ, ಇದನ್ನೆಲ್ಲವನ್ನು ಕೂಡ ನಾವು ಜಾತಕದಲ್ಲಿ ನೋಡೋ ಜೊತೆಗೆ ಶುಕ್ರನ ಅನುಗ್ರಹ. ಯಾಕೆಂದರೆ ಮನೆಯೇ ಅಂದವಾಗಿ ಕಟ್ಕೋಬೇಕಲ್ವ, ಇನ್ನು ಅಂದವಾಗಿ ಕಟ್ಟಬೇಕಂದ್ರೆ ಬುದ್ಧಿ ಬೇಕಲ್ವ. ಹಾಗಾಗಿ ಬುಧ ಈ ಒಂದು ಸಮಯದಲ್ಲಿ ನಮಗೆ ಯೋಗ ಇದೆಯಾ, ಉಳಿಸಿದ ಹಣ ಆಗ್ಬೋದು. ಆಮೇಲೆ ಈಗ ಮನೆ ನಾವೆಲ್ಲ ಕೂಡಿಟ್ಕೊಂಡು ಬರ್ತೀವಿ, ವೆಚ್ಚಗಳು ಒಂದು ಸಿಮೆಂಟ್ ಆಗ್ಬೋದು, ಕಬ್ಬಿಣ ಆಗ್ಬೋದು, ರೈಸ್ ಆಗಿಬಿಡುತ್ತೆ. ನಮ್ಮ ಲೆವೆಲ್ಗೆ ಅದು ಕಟ್ಕೊಳ್ಳೋಕ್ಕಾಗಲ್ಲ. ಅದೇ ಟೈಮ್ಗೆ ನಾವು ಅಪಾರ್ಟ್ಮೆಂಟ್ಗೆ ಹೋಗ್ಬಿಡ್ತೀವಿ. ಇದೆಲ್ಲವನ್ನು ಗಮನಿಸಿ ನಾವು ನೋಡೋಕ್ಕೆ ಹೋದಾಗ ಮನೆ ಕಟ್ಕೊಳ್ಳೋ ಯೋಗಕ್ಕೆ ನಾವು ಏನು ಮಾಡಬೇಕು? ಮಂಗಳನ ಗ್ರಹಕ್ಕೆ ಸತತವಾಗಿ ನಾವು ಆ ಮಂಗಳನ ಗ್ರಹಕ್ಕೆ ಹಿಂದೆ ಬೀಳಬೇಕು. ಮಂಗಳ ಗ್ರಹವನ್ನು ನಾವು ಸತತವಾಗಿ ಪೂಜೆ, ಅದು ಯಾವಾಗ? ಪ್ರತಿ ಮಂಗಳವಾರದ ಅಧಿಪತಿ ಯಾರು? ಮಂಗಳ ಗ್ರಹ. ಆ ಮಂಗಳ ಗ್ರಹಗಳ ಒಂದು ದೇವತೆಗಳು ಯಾರು? ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ, ನಾಗರಕಲ್ಲು ಪೂಜೆ, ಆಮೇಲೆ ಮಂಗಳವಾರ ಒಂದು 5 ನಿಮಿಷ 10 ನಿಮಿಷ ನಾವು ಅವರಿಗೆ ಶಿರಬಾಗಿದ್ದೇ ಆದರೆ ನಮಗೆ ಶಿರದ ಮೇಲೆ ಒಂದು ಮನೆಯನ್ನು ಕೂಡ ಅವರು ಕೊಡ್ತಾರೆ. ಹಾಗಾಗಿ ಮಂಗಳವಾರದ ಅಧಿಪತಿ ಮಂಗಳ ಗ್ರಹ. ಆ ಮಂಗಳ ಇದು ಮಾಡ್ಕೊಳ್ಳೋದು, ಸಾಧ್ಯವಾದಷ್ಟು ಸ್ವಂತ ಮನೆಯನ್ನು ನಾವು ಪಡ್ಕೊಳ್ಳೋಕ್ಕೆ ಪ್ರತಿ ಮಂಗಳವಾರ ರಾಹುಕಾಲದಲ್ಲಾಗ್ಬೋದು, ಬೆಳಗ್ಗೆ ಸೂರ್ಯೋದಯ ಕಾಲದಲ್ಲಾಗ್ಬೋದು. ಅದರ ಜೊತೆಗೆ ಕೃಷ್ಣ ಪಕ್ಷದ ಚತುರ್ಥಿ ಅಂತ ಬಂದರೆ, ಕೃಷ್ಣ ಪಕ್ಷದ ಚತುರ್ಥಿಯಂದು ನೀವು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಮಾಡಿಕೊಂಡ್ರೆ ನಿಮಗೆ ನಿಜವಾಗ್ಲೂ ಮನೆಯ ಯೋಗ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಕುಜಗ್ರಹನ ಅನುಗ್ರಹ ಸಿಗುತ್ತೆ. ಪ್ರತಿನಿತ್ಯ ಓಂ ಅಂಗಾರಕಾಯ ನಮಃ, ಓಂ ಅಂಗಾರಕಾಯ ನಮಃ ಈ ಮಂತ್ರವನ್ನು ಜಪ ಮಾಡೋದು. ಜಪ ಮಾಡಿದ್ಮೇಲೆ ಮಾನಸಿಕವಾಗಿ ನನಗೆ ಮನೆ ಕೊಡಪ್ಪ ಅಂತಕ್ಕಂಥ ಒಂದು ಭಾವನೆಯಿಂದ ನೀವು ಪ್ರತಿನಿತ್ಯ ನೀವು ಓಂ ಅಂಗಾರಕಾಯ ನಮಃ, ಆಮೇಲೆ ಮಂಗಳವಾರ ಅಷ್ಟೋತ್ತರ, ಸುಬ್ರಹ್ಮಣ್ಯನ ದರ್ಶನ, ಸಾಧ್ಯವಾದರೆ ನಾಗರಕಲ್ಲಿಗೆ ಒಂಚೂರು ಅಭಿಷೇಕ ಮಾಡ್ಕೊಂಬಂದರೆ ನಿಮಗೆ ಗ್ಯಾರಂಟಿ ಈ ಒಂದು ಮನೆ ಯೋಗ ಸಿಗುತ್ತೆ. ಎಂತಹ ಪರಿಸ್ಥಿತಿ ಕೂಡ, 4ನೇ ಮನೆ ಈ ದೃಷ್ಟಿ ಸರಿಯಿಲ್ಲ, 4ನೇ ಮನೆ ಗ್ರಹ ಸರಿಯಿಲ್ಲ, ಏನೇ ಆದರೂ ಕೂಡ ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ನಿಮಗೆ ಸಾಧ್ಯವಾದರೆ ಓಂ ಕ್ರಾಂ ಕ್ರೀಂ ಕ್ರೌಂ ಸೌಂ ಸಹ ಒಂದು ಅಂಗಾರಕಾಯ ನಮಃ, ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮ್ಯಾಯ ನಮಃ ಈ ಮಂತ್ರವನ್ನು ಜಪ ಮಾಡೋದು. ಮಂಗಳವಾರ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.